ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದುರಹಂಕಾರಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಅವಮಾನ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2023ರಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ 2023 ಮೇ 20ಕ್ಕೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದ ನಿನ್ನೆಯ ತನಕ ಒಂದು ಮಾತಿತ್ತು, ಒಂದು ಕಪೋಲ ಕಲ್ಪಿತ ಮಾತಿತ್ತು. ಅದೇನೆಂದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಕಳ್ಕೊಳ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಇಳಿಸತ್ತೆ ಅನ್ನುವಂತ ಮಾತು, ಸುಳ್ಳು ವರದಿ ಎಲ್ಲವೂ ಕೂಡ ಆಗಿತ್ತು. ಆದ್ರೆ ಆ ಸುಳ್ಳು ವರದಿ ಇದೀಗ ನಿನ್ನೆ ಸತ್ಯವಾಗಿದೆ. ನಾಳೆ ಆ ಸತ್ಯಕ್ಕೆ ಒಂದು ಸಹಿ ಕೂಡ ಬೀಳುತ್ತೆ. ಅದೇನೆಂದ್ರೆ ನಾಳೆ ತಮ್ಮ 3 ವರ್ಷಗಳ ಅಧಿಕಾರ ಅವಧಿಯನ್ನ ಮುಗಿಸಿರುವಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ಒತ್ತಾಯದ ಮೇರೆಗೆ ನಾಳೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಮೇರು ವ್ಯಕ್ತಿತ್ವದ ವರ್ಗದ ನಾಯಕನ ಒಂದು ರಾಜಕೀಯ ಯುಗಾಂತ್ಯ ಆಗತ್ತೆ. ನೋಡಿ, ಸಿದ್ದರಾಮಯ್ಯನವರು 2006-7ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಮತ್ತು ಬಂದ ಕೇವಲ 7 ವರ್ಷದಲ್ಲೇ ಅಧಿಕಾರವನ್ನು ಹಿಡಿಯುವಂತ ಮಟ್ಟಕ್ಕೆ ಬೆಳೀತಾರೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ಕೊಟ್ಟಿತ್ತು. ಜೊತೆಗೆ ಸಿದ್ದರಾಮಯ್ಯನವರ ಮುಖ ನೋಡಿ ಕಾಂಗ್ರೆಸ್ ಪಕ್ಷ ಕೂಡ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಇಲ್ಲಿ ಎರಡೂ ವ್ಯಕ್ತಿಗಳ ಒಂದು ಕೊಡುಗೆ ಇದೆ. ಒಂದು, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಬೇಕಿತ್ತು, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಒಂದು ಚಿಹ್ನೆ ಬೇಕಿತ್ತು. ಹೀಗಾಗಿ ಎಲ್ಲವೂ ಕೂಡ ಆಗಿತ್ತು. ಹಾಗೇ ಆಗಿ ಸಿದ್ದರಾಮಯ್ಯನವರಿಗೆ ಒಂದು ಒಳ್ಳೆ ಸೆಂಡಪ್ ಕೂಡ ಮಾಡಬೇಕಿತ್ತು. ಅದು ಈಗ ಹೈಕಮಾಂಡ್ನ ದುರಹಂಕಾರದ ಒಂದು ಪರಮಾವಧಿ ಅಂತ ಹೇಳ್ಬೋದು. ರವಿವಾರ ಸಿದ್ದರಾಮಯ್ಯನವರು SIR ಕುರಿತ ಒಂದು ಚರ್ಚೆಯಲ್ಲಿರುವಾಗ ಅವರಿಗೊಂದು ಕರೆ ಬರುತ್ತೆ, ನೀವು ಹೈಕಮಾಂಡ್ ಭೇಟಿಗೆ ಬರಬೇಕು, ನೀವು ದೆಹಲಿಗೆ ಬರಬೇಕೆನ್ನುವಂತ ಬುಲಾವ್ ಬರುತ್ತೆ. ಅದಾದ ನಂತರ ಮಂಗಳವಾರ 26ಕ್ಕೆ ಅವರು ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ. ಅಂದ್ರೆ ನಿನ್ನೆ ಮೀಟಿಂಗ್ ಆಗುತ್ತೆ. ಆ ನಿನ್ನೆ ಮೀಟಿಂಗ್ ಅನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಅಸಹ್ಯದ ಪರಮಾವಧಿ ಅನ್ಸುತ್ತೆ. ನಾನು ಬಿಜೆಪಿ ರಾಜ್ಯ ನಾಯಕರು ಕೂಡ ಹೈಕಮಾಂಡ್ ಅನ್ನು ಮೀಟ್ ಮಾಡ್ತಾರೆ, ಅವರು ಕೂಡ ಸರೆಂಡರ್ ಆಗ್ತಾರೆ. ಅದು ಒಂದು ಕತೆ, ಅದು ದೊಡ್ಡ ಕತೆ. ಆದ್ರೆ ಈಗ ಪ್ರಸ್ತುತ ವಿಷಯಕ್ಕೆ ಬರೋದಾದ್ರೆ ನಿನ್ನೆ ನಡೆದಂತ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆ ಫೋಟೋವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ UPSC ಎಕ್ಸಾಮ್ ನಲ್ಲಿ ಇಬ್ಬರು ದೊಡ್ಡ ದೊಡ್ಡ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನ ಈ ವೈವಾ ಮೂಲಕ ಇಂಟರ್ವ್ಯೂ ಮಾಡ್ತಾರಲ್ಲ, ಆ ರೀತಿ ಇತ್ತು. ಅದಕ್ಕೆ ಹೊರತುಪಡಿಸಿ ಹೇಳೋದಾದ್ರೆ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ, ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಾಲ್ಕು ಜನ HR-ಗಳು, ಟೆಕ್ನಿಷಿಯನ್ಗಳು ಅಥವಾ ಟೆಕ್ಕಿಗಳು ಕೂತ್ಕೊಂಡು ಒಬ್ಬ ಅಭ್ಯರ್ಥಿ ಬಂದಾಗ ಅವನನ್ನು ಹೇಗೆ ಇಂಟರ್ವ್ಯೂ ಮಾಡ್ತಾರೆ, ಅವನನ್ನು ಹೇಗೆ ಪರೀಕ್ಷೆ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಆ ಫೋಟೋ ಇರುತ್ತಲ್ಲ ಅಥವಾ ಆ ಒಂದು ವೈಖರಿ ಇರುತ್ತಲ್ಲ, ಅದೇ ರೀತಿಯಲ್ಲಿ ಒಂದ್ ಕಡೆ ಸುರ್ಜೇವಾಲಾ, ಒಂದ್ ಕಡೆ ವೇಣುಗೋಪಾಲ್, ಒಂದ್ ಕಡೆ ಖರ್ಗೆ, ಒಂದ್ ಕಡೆ ರಾಹುಲ್ ಗಾಂಧಿ, ಮತ್ತೊಂದ್ ಕಡೆ ಎದುರುಗಡೆ ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆ ಆಡುವಂತ ರೀತಿಯ ಫೋಟೋ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದು ಅಸಹ್ಯದ ಪರಮಾವಧಿ ಅನ್ಸುತ್ತೆ. ಯಾಕಂದ್ರೆ ಸುರ್ಜೇವಾಲಾ ಎನ್ನುವಂತ ಒಬ್ಬ ವ್ಯಕ್ತಿಗೆ ತನ್ನ ಕ್ಷೇತ್ರದಲ್ಲಿ ಗೆಲ್ಲಿಕ್ಕಾಗಲ್ಲ, ಹರಿಯಾಣದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಲಿಕ್ಕಾಗಲ್ಲ. ಅಂತ ಒಬ್ಬ ವ್ಯಕ್ತಿ ಬಂದು ಕರ್ನಾಟಕಕ್ಕೆ ಬಂದು ಅಥವಾ ದೆಹಲಿಯಲ್ಲಿ ಸಿದ್ದರಾಮಯ್ಯನವ್ರ ಎದುರಿಗೆ ಕೂತ್ಕೊಂಡು ಮಾತಾಡ್ಲಿಕ್ಕೂ ಅವರಿಗೆ ಅರ್ಹತೆ ಇಲ್ಲ. ಅಂತ ಒಬ್ಬ ವ್ಯಕ್ತಿ ಬಂದ್ಕೊಂಡು ಕರ್ನಾಟಕಕ್ಕೆ ಬಂದ್ಕೊಂಡು ಇಂಗ್ಲಿಷ್ ನಲ್ಲಿ ಪುಂಗೋದು ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆಲ್ಲಿಕ್ ಸಹ ಅವರಿಗೆ ಅರ್ಹತೆ ಇಲ್ಲ. ಕರ್ನಾಟಕ ಬಿಡಿ, ಅವರ ಸ್ವಂತ ಕ್ಷೇತ್ರವಾದಂಥ ಸ್ವಂತ ರಾಜ್ಯವಾದಂಥ ಹರಿಯಾಣದಲ್ಲಿ ಕಾಂಗ್ರೆಸ್ ಮಕಾಡಿ ಮಲಗಿದೆ. ಸುರ್ಜೇವಾಲಾ ಅವರ ಮಾತು ಹರಿಯಾಣದಲ್ಲಿ ಒಬ್ಬ ನಾಯಕನು ಕೇಳ್ತಾ ಇಲ್ಲ. ಅಂತ ಒಬ್ಬ ವ್ಯಕ್ತಿ ಬಂದ್ಕೊಂಡು ಸಿದ್ದರಾಮಯ್ಯನಂತ 9 ಬಾರಿ MLA ಆದಂತ, 17 ಬಾರಿ ನಮ್ಮ ಆರ್ಥಿಕ ಬಜೆಟ್ ಅನ್ನು ಮಂಡನೆ ಮಾಡಿದಂತ, ಹಣಕಾಸು ಸಚಿವರಾದಂತ, 2 ಬಾರಿ ಅಂದ್ರೆ 8 ವರ್ಷ ಕರ್ನಾಟಕವನ್ನ ಆಡಳಿತ ಮಾಡಿದಂತ, ಎಲ್ಲ ಸಮುದಾಯದ ಇನ್ಕ್ಲೂಡಿಂಗ್ ದಲಿತ ನಾಯಕ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಬ್ರಾಹ್ಮಿನ್ಸ್ ಎಲ್ಲ ಒಬ್ಬ ಜನ ಸಮುದಾಯದವ್ರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಹೋದಂತ ಸಿದ್ದರಾಮಯ್ಯನವರ ಮುಂದೆ ನಿಂತ್ಕೊಂಡು ಇಂಗ್ಲಿಷ್ ನಲ್ಲಿ ಬಾಯಿಗೆ ಬಂದಂಗೆ ಪುಂಕ್ತಾ ಇರುವಂತ ಸುರ್ಜೇವಾಲಾ ಒಂದ್ ಕಡೆ, ಮತ್ತೊಂದ್ ಕಡೆ ಕೇರಳದಂತ ಒಂದು ರಾಜ್ಯದಲ್ಲಿ ತಾನು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತ ಒಂದು ಹಠವನ್ನು ಹಿಡಿದು ಕೊನೆಗೆ ಸತೀಶನ್ ಎನ್ನುವಂತ ಒಬ್ಬ ರೋಲ್ ಮಾಡೆಲ್ ವಿರುದ್ಧ ಮಕಾಡಿ ಮಲಗಿದಂತ ವೇಣುಗೋಪಾಲ್, ಮತ್ತೊಂದ್ ಕಡೆ AICC ಅಧ್ಯಕ್ಷರಾದಂತ ಆದ್ರೂ ಕೂಡ ಹೈಕಮಾಂಡ್ ನೋಡ್ಕೊಳ್ತಾ ಇರುವಂತ ಮಾತನ್ನು ಹೇಳ್ತಾ ಇರುವಂತ AICC ಅಧ್ಯಕ್ಷ, ಹೈಕಮಾಂಡ್ ಒಂದು ಭಾಗವಾಗಿರುವಂತ ಖರ್ಗೆ ಮತ್ತೊಂದ್ ಕಡೆ ಅಜ್ಜ, ತಾತ, ಅಪ್ಪ, ಅಮ್ಮ, ತಂಗಿ, ಹೀಗೆ ತನ್ನ ಒಂದು ಗಾಂಧಿ ಕುಟುಂಬದ ಹೆಸರು ಹೇಳ್ಕೊಂಡು ಬೇಳೆನ ಬೇಯಿಸ್ಕೊಂಡು ಕೆಲಸ ಮಾಡ್ತಾ ಇರುವಂತ, ಜೊತೆಗೆ
ತಾನು ಒಂದ್ ಕಡೆ ಹೋಗುತ್ತೆ, ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಹೋಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಯ ತನಕ ಇಡೀ ನಮ್ಮ ದೇಶದ ಕಾಂಗ್ರೆಸ್ ಅನ್ನು ಮಕಾಡೆ ಮಲಗಿಸಿರುವಂತ ರಾಹುಲ್ ಗಾಂಧಿ, ಮತ್ತೊಂದ್ ಕಡೆ ಒಬ್ಬ ದಲಿತ ನಾಯಕ ಅಥವಾ ಹಿಂದುಳಿದ ವರ್ಗದ ನಾಯಕ, ದೇವೇಗೌಡರ ಗರಡಿಯಲ್ಲಿ ಪಳಗಿದಂತ ಒಬ್ಬ ಸಿದ್ದರಾಮಯ್ಯ, ಒಬ್ಬ ಬಡ ಕುಟುಂಬದಿಂದ ಬಂದು 9 ಬಾರಿ MLA ಆಗಿ 17 ಬಾರಿ ಕರ್ನಾಟಕದ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಒಬ್ಬ ನಾಯಕ, ಜೊತೆಗೆ ಕರ್ನಾಟಕ ಇಡೀ ದೇಶದ 2ನೇ ಶ್ರೀಮಂತ ರಾಜ್ಯ ಆಗುವಲ್ಲಿ ತನ್ನದೂ ಪಾಲು ಇರುವಂತೆ ನೋಡಿಕೊಳ್ಳುವಂತ ಒಬ್ಬ ಸಿದ್ದರಾಮಯ್ಯ. ಇಂಥ ಒಬ್ಬ ವ್ಯಕ್ತಿಗೆ ನೀವು ಸೆಂಡ್ ಅಪ್ ಮಾಡ್ಬೇಕಂದ್ರೆ, ಆ ವ್ಯಕ್ತಿಯನ್ನ ನೀವು ಕೆಳಗಿಳಿಸ್ಬೇಕಂದ್ರೆ ಅದಕ್ಕೊಂದು ರೀತಿ ರಿವಾಜ್ ಇರುತ್ತೆ. ಅದು ಯಾವುದು ಕೂಡ ಮಾಡಲೇ ಇಲ್ಲ ನೀವು. ನಿಮ್ಗೆ ಆಕ್ಚುಲಿ ನಿಮ್ಗೊಂದು ಒಂದು ಒಂದು ಗೌರವ ಇತ್ತಂದ್ರೆ, ಸಿದ್ದರಾಮಯ್ಯನವರ ಮೇಲೆ ಒಂದು ಗೌರವ ಇತ್ತಂದ್ರೆ ನೀವು ಏನು ಮಾಡ್ಬೋದು ಅಂದ್ರೆ, 1 ತಿಂಗಳ ಮೊದಲು ಸಿದ್ದರಾಮಯ್ಯನವರ ಒಂದು ವೈಯಕ್ತಿಕವಾಗಿ ಅವ್ರಿಗೆ ದೊಡ್ಡ ಸಮಾರಂಭ ಮಾಡಿ, ಅವರಿಗೊಂದು ಗೌರವ ಸಮಾರಂಭ ಮಾಡಿ, ಇಡೀ ಹೈಕಮಾಂಡ್, ಖರ್ಗೆ, ಪ್ರಿಯಾಂಕಾ ಗಾಂಧಿ ಅಥವಾ ಕಾಂಗ್ರೆಸ್ನ ಆಡಳಿತದಲ್ಲಿರುವಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ರಾಜ್ಯ ನಾಯಕರು ಅಥವಾ ಈ ಇಂಡಿ ಮೈತ್ರಿಕೂಟದ ದೊಡ್ಡ ನಾಯಕರು ಅವರನ್ನೆಲ್ಲ ಬೆಂಗಳೂರಿಗೆ ಕರೆಸ್ಕೊಂಡು ಬೆಂಗಳೂರಿನ ದೊಡ್ಡ ಸಮಾರಂಭ ಮಾಡಿ ಅವರಿಗೊಂದು ಗೌರವ ಕೊಟ್ಟಿದ್ರೆ, ಜೊತೆಗೆ ಅವರನ್ನ ಕೆಳಗಿಳಿಸುವಂತ ಸಂದರ್ಭದಲ್ಲಿ ನೀವೆಲ್ಲ ದೊಡ್ಡ ನಾಯಕರು, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ, ಈ ಎಡಬಿಡಂಗಿಗಳಾದಂಥ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಎಲ್ಲರೂ ಬಂದು ಸೇರಿಕೊಂಡು ಬೆಂಗಳೂರಿನ ಅವರ ನಿವಾಸದಲ್ಲೋ ಅಥವಾ ಬೆಂಗಳೂರಿನ ಒಂದು ಕಚೇರಿಯಲ್ಲೋ ಒಂದು ಹೋಟ್ಲಲ್ಲೋ ಸಭೆ ಮಾಡಿ ಅವರನ್ನ ಮನವೊಲಿಸಿ, ಅವರ ಜೊತೆಗೆ ಆ ಹೋಟೆಲ್ನಿಂದ ಮುಖ್ಯಮಂತ್ರಿ ನಿವಾಸದಿಂದ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡೋ ತನಕ ನೀವು ಜೊತೆಗಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ನೀವು ಹಾಗೆ ಮಾಡಲಿಲ್ಲ. ಇದರ ಅರ್ಥ ಇಷ್ಟೇ, ನೀವು ಒಬ್ಬ ಈ ಹೈಕಮಾಂಡ್ ಎನ್ನುವಂಥ ದೃಷ್ಟಿಯಲ್ಲಿ ರಾಜ್ಯಭಾರ, ಈ ರಾಜ್ಯಾಡಳಿತ ಇರ್ತಿತ್ತಲ್ಲ, ಅದೇ ರೀತಿಯಲ್ಲಿ ನೀವು ಕೂಡ ಈಗ ಮಾಡ್ತಾ ಇದ್ರಿ. ಇದು ಎಷ್ಟು ದಿನ? ಸಿದ್ದರಾಮಯ್ಯನಂತ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಎಲ್ಲವನ್ನು ಕೊಟ್ಟಿದ್ದು ಒಪ್ಕೊಳ್ಳುವ, ಆದರೆ ಕೊನೆಯ ಗಳಿಗೆಯಲ್ಲಿ ಮಾಡಿದಂಥ ಒಂದು ಕಿತ್ತಾಕೋದಂತಿದೆಯಲ್ಲ, ಇದು KN ರಾಜಣ್ಣ ಎನ್ನುವಂಥ ಒಬ್ಬ ದಲಿತ ನಾಯಕನನ್ನ, ಒಬ್ಬ ಪರಿಶಿಷ್ಟ ಪಂಗಡದ ನಾಯಕನನ್ನು ಹೇಗೆ ನೀವು ವಿಧಾನಸೌಧಕ್ಕೂ ಬರೋದಕ್ಕೂ ಮೊದಲೇ ಅಥವಾ ಅವರನ್ನ ರಿಸೈನ್ ಪಡೆಯೋದಕ್ಕೂ ಮೊದಲೇ ಅವರನ್ನ ಹೇಗೆ ನೀವು ಸಸ್ಪೆಂಡ್ ಮಾಡಿ ಬಿಸಾಡಿದ್ರಲ್ಲ, ಅದೇ ರೀತಿ ಇದು ಒಂದು ಮುಂದುವರೆದ ಭಾಗ. ನೀವು ಅವರನ್ನು ಕೂರಿಸ್ಕೊಂಡು ಹೇಳ್ತೀರಿ ನಾಳೆಗೆ ಹೋಗಿ ನೀವು ರಿಸೈನ್ ಮಾಡಬೇಕು ಎನ್ನುವಂತ ಒಂದು ಆರ್ಡರ್ ಮಾಡ್ತಿರಲ್ಲ. ಕರ್ನಾಟಕದ ಜನತೆ 6.5 ಕೋಟಿ ಜನರಲ್ಲಿ 5 ಕೋಟಿ ಜನ ವೋಟ್ ಮಾಡಿದ್ರು. ಅದರಲ್ಲಿ ಸುಮಾರು 2.5-3 ಕೋಟಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಮಾಸ್ ಲೀಡರ್ ಎನ್ನುವಂತ ದೃಷ್ಟಿಯಲ್ಲಿ ಕರ್ನಾಟಕದ ಚುನಾವಣೆ ಮಾಡಿದಂತ ಕರ್ನಾಟಕ ಜನತೆ ಸಿದ್ದರಾಮಯ್ಯನವರನ್ನ ವೋಟ್ ಮಾಡಿದೆ. ನೀವು ದೆಹಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯ ಇಳಿಸುವ ಹಾಗಿದ್ರೆ ಇದು ಯಾವ ಲೆಕ್ಕದ ಪ್ರಜಾಪ್ರಭುತ್ವ? ನೀವು ಒಂದ್ ವೇಳೆ ಇಳಿಸಲೇಬೇಕಂತಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ಗೌರವಯುತವಾಗಿ ನೀವು ಸೆಂಡ್ ಅಪ್ ಮಾಡಲೇಬೇಕಂದಿದ್ರೆ ನೀವು 2 ಕೆಲಸ ಮಾಡಬಹುದಿತ್ತು. ಒಂದು ಸಮಾರಂಭ ಮಾಡಿ ಅವರಿಗೆ ಕೊಡಬೇಕು, ಜೊತೆಗೆ ಅದರ ಜೊತೆಗೆ ನಾಳೆ ಸಿದ್ದರಾಮಯ್ಯನವರು ರಿಸೈನ್ ಮಾಡುವಂತ ಹೊತ್ತಿಗೆ ನೀವು ಹೈಕಮಾಂಡ್ ಎಲ್ಲರೂ ಸೇರಿ ಅವ್ರ ಜೊತೆಗೆ ಹೆಜ್ಜೆ ಹಾಕಬಹುದಿತ್ತು. ಅದು ಯಾವುದು ಮಾಡಲಿಲ್ಲ. ನೀವು ಮಾಡಿದ್ದೇನು? 6 ಗಂಟೆಗಳ ಕಾಲ ಸತತವಾಗಿ ಸಿದ್ದರಾಮಯ್ಯನವ್ರನ್ನ ಡ್ರಿಲ್ ಮಾಡಿ, ಅವರಿಗೆ ಇಂಟ್ರೋಗೇಷನ್ ಮಾಡಿ, ಅವರಿಗೆ ಎಲ್ಲವನ್ನು ಕೇಳಿ, ಅದು ಕೇಳಿ ಇದು ಕೇಳಿ ಎಲ್ಲವನ್ನು ಕೇಳಿದ ನಂತರ ನೀವು ಹೋಗಿ ಹೇಳ್ತೀರಿ ನೀವು ನಾಳೆ ಹೋಗಿ ಲೋಕಭವನಕ್ಕೆ ಹೋಗಿ ರಿಸೈನ್ ಮಾಡಿ ಎನ್ನುವಂತ ಮಾತನ್ನು ಹೇಳ್ತೀರಿ. ಅದು 2 ಎಡಬಿಡಂಗಿಗಳ ನಡುವೆ, ಒಂದ್ ಕಡೆ ವೇಣುಗೋಪಾಲ್, ಮತ್ತೊಂದ್ ಕಡೆ ಸುರ್ಜೇವಾಲಾ. ಆ ವೇಣುಗೋಪಾಲ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಎಡಬದಿಗೆ ಬಲಬದಿಗೆ ಇಟ್ಕೊಂಡು ಹೇಳ್ತಾರೆ, ನೀವು ಮಾಡ್ತಾ ಇರುವಂತ ಸುದ್ದಿ ಮಾಧ್ಯಮದಲ್ಲಿ ಮಾಡ್ತಾ ಇರುವಂತ ಎಲ್ಲವೂ ಕತೆ ನೀವು ಸುಳ್ಳಿನ ಕತೆ ಹೇಳ್ತಾ ಇದ್ರಿ. ಏನೂ ಆಗಿಲ್ಲ, ಇದು ಒಂದು ಸುಳ್ಳಿನ ಕತೆ. ನಾವು ಕೇವಲ ರಾಜ್ಯಸಭಾ ಇಲೆಕ್ಷನ್ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ವಿ, ನಾವು ಕೇವಲ ವಿಧಾನ ಪರಿಷತ್ತಿನ ಚುನಾವಣೆಯ ಬಗ್ಗೆ ಮಾತಾಡ್ಲಿಕ್ಕೆ ಮಾತ್ರ ಕರೆದಿದ್ವಿ. ನೀವು ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ರಲ್ಲ, ಅವೆಲ್ಲವೂ ಕೂಡ ಸುಳ್ಳಿನ ಕಂತೆ ಎನ್ನುವಂತ ಮಾತನ್ನು ಹೇಳ್ತಿದ್ರಿ. ನಾಳೆ ಅರ್ಥ ಆಗತ್ತೆ ನಿಮ್ ಸುಳ್ಳಿನ ಕಂತೆ. ಒಂದು ವೇಳೆ ಸಿದ್ದರಾಮಯ್ಯನವರು ನಾಳೆ ರಿಸೈನ್ ಮಾಡಿದ್ರೆ, ಒಂದ್ ವೇಳೆ ಅಲ್ಲ, ಅದು ಆಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೊನೆಯ ಘಟ್ಟದಲ್ಲಿ ಕೆಸರಾಚಾಟ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ರಿಸೈನ್ ಮಾಡುವಂತ ವ್ಯಕ್ತಿ ಅಥವಾ ಅದರ ಬದಲಿಸುವಂತ ವ್ಯಕ್ತಿ ಅಲ್ವೇ ಅಲ್ಲ. ಅವ್ರಿಗೊಂದು ಮ್ಯಾಚುರಿಟಿ ಇದೆ. 17 ಬಾರಿ ಆರ್ಥಿಕ ಬಜೆಟ್ ನ ಮಂಡನೆ ಮಾಡಿದ್ರು. ಅವರಿಗೆ ನಿಮ್ಮ ಮುಂದೆ ಹೇಗಿರ್ಬೇಕು ಎಲ್ಲವೂ ಕೂಡ ಗೊತ್ತಿದೆ. ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಿ ಏನೂ ಇಲ್ಲ, ನೀವು ಮೀಡಿಯಾದವರು ಸರಿ ಇಲ್ಲ ಅನ್ನುವಂತ ಮಾತು ಹೇಳ್ತೀರಿ. ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಹೇಳ್ತಾರೆ ಅದು ಬಿಜೆಪಿ ವಿರುದ್ಧ ಮಾತಾಡ್ತಾರೆ ಹೊರತು ನಾಳೆ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ ಅನ್ನುವಂತ ಮಾತು ಯಾವುದೇ ಕಾರಣಕ್ಕೂ ಹೇಳಲ್ಲ. ಇದರ ಅರ್ಥ ರಾಜ್ಯ ನಾಯಕರನ್ನ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ರಾಜ್ಯದ ನಾಯಕರನ್ನ ಹೈಕಮಾಂಡ್ ಎನ್ನುವಂತ ಒಂದು ಕಪಿ ಮೋಸ್ಟಿಲ್ ಹಿಡ್ಕೊಂಡು ನೀವು ಜುಟ್ಟನ್ನು ಅಲ್ಲಾಡಿಸ್ತಾ ಇದ್ದೀರಿ. ಇದು ಅತ್ಯಂತ ಕೆಟ್ಟಗಳಿಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ದೊಡ್ಡ ಮಾರಕ. ಮತ ಹಾಕದವರನ್ನ, ಅಸೆಂಬ್ಲಿಯಲ್ಲಿ ಇರುವಂತ ಅಥವಾ ಶಾಸಕಾಂಗ ಪಕ್ಷದ ನಾಯಕರ ಒಂದು ಮಾತನ್ನ ಕೇಳದೆ, ಶಾಸಕಾಂಗ ಪಕ್ಷದ ಒಂದು ಸಭೆಯನ್ನ ಮಾಡದೆ, ಓಟನ್ನು ಹಾಕಿಸ್ಕೊಳ್ದೆ, ನೀವು ಸಡನ್ ಆಗಿ ಒಬ್ಬ ಮಂತ್ರಿಯನ್ನ, ಒಬ್ಬ ಮುಖ್ಯಮಂತ್ರಿಯನ್ನ ಅವರ ಹುದ್ದೆಯಿಂದ ನಿರ್ಗಮಿಸುವಂತೆ ಸೂಚನೆ ಕೊಡೋದಿದ್ದಿಲ್ಲ. ಇದು ಕೂಡ
ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರಿಯ ಧೋರಣೆ. ಆದರೆ ಇದೆಲ್ಲದರ ಜೊತೆಗೆ ನನಗೊಂದು ಬೇಸರ ಅಂದರೆ ಕೊನೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಟ್ರು. ಸರೆಂಡರ್ ಅಂದರೆ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಟ್ರು. ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಮುಂದೆ ನೀವು ಸಡನ್ ಆಗಿ ಕೈಕಟ್ಟು ನಿಲ್ಲುವುದಾಗಿರ್ಬೋದು, ಪದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಜೈ ಅನ್ನೋದಾಗಿರ್ಬೋದು, ಸೋನಿಯಾ ಗಾಂಧಿ ಅವರು ಜೈ ಅನ್ನೋದಾಗಿರ್ಬೋದು, ಪದೇ ನೀವು ಹೈಕಮಾಂಡ್ನ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ನಿಮ್ಮ ಅಪಾಯಿಂಟ್ಮೆಂಟ್ ನಿಮಗೆ ಡೇಟ್ ಕೊಡದೆ ಆಗದೇ ಇರ್ಬೋದು, ಪದೇ ಮೋದಿ ಅಥವಾ ಬೇರೆ ನಾಯಕರಿಗೆ ಏಕವಚನದಲ್ಲಿ ಮಾತಾಡೋದಿರ್ಬೋದು. ಅದೆಲ್ಲವೂ ಕೂಡ ನಿಮ್ಮ ಒಂದು ಮನಸ್ಥಿತಿಯನ್ನು ನೀವು ಹೇಗೆ ಹೈಕಮಾಂಡ್ ಮುಂದೆ ಸರೆಂಡರ್ ಆಗಿದ್ರಲ್ಲ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಇದೊಂದು ಬಿಟ್ಟರೆ, ನೀವು ಹೈಕಮಾಂಡ್ ಮುಂದೆ ಸರೆಂಡರ್ ಆಗಿದ್ದೀರಿ ಅನ್ನೋದನ್ನು ಬಿಟ್ಟರೆ ಸಿದ್ದರಾಮಯ್ಯನವರನ್ನ ಹೀನಾಯವಾಗಿ ಕೆಳಗಿಳಿಸಿದ್ದು ಹೈಕಮಾಂಡ್ನ ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಎಲ್ಲವೂ ಕೂಡ ನೋಡಬೇಕು. ಇದರ ಮುಂದುವರೆದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಬೇರೆ ಮಂತ್ರಿ ಆಗ್ತಾರೆ, ಅದೆಲ್ಲವೂ ಸೆಕೆಂಡ್ ಪಾರ್ಟ್. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷ ಅಂತ ಬಂದಾಗ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ಕಂಡಂತ ಒಬ್ಬ ಶ್ರೇಷ್ಠ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸರಿ ಇರಬಹುದು, ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇಳಿಸಿದಂತ ಒಂದು ಸ್ಥಿತಿ ಇದೆಯಲ್ಲ, ಆ ಇಳಿಸಿದಂತ ಒಂದು ರೀತಿ ಇದೆಯಲ್ಲ, ಇಳಿಸುವಂತ ರೀತಿ ಇದೆಯಲ್ಲ, ಅದು ಸರ್ವಾಧಿಕಾರಿ ಧೋರಣೆಯ ಮೊಟ್ಟ ಮೊದಲ ಪಾಠ. ಇನ್ನು ಮುಂದೆ ಇಂಥ ಒಂದು ಮನಸ್ಥಿತಿ ವಿರುದ್ಧ ಹೋರಾಡಲಿಲ್ಲ ಅಂದ್ರೆ, ಇಂಥ ಒಂದು ಕೆಟ್ಟ ಸ್ಥಿತಿಯ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಹೈಕಮಾಂಡ್ಗೆ ಸೆಟೆದು ನಿಲ್ಲಿಲ್ಲ ಅಂದ್ರೆ ಮತ್ತೆ ಇಡೀ ದೇಶದಲ್ಲಿ ಸರ್ವಾಧಿಕಾರಿ ಮತ್ತೊಮ್ಮೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.